ವಿಶ್ವ ಪ್ರಸಿದ್ಧ ಮೈಸೂರು ದಸರಾದ ಇವತ್ತು ಆಯುಧ ಪೂಜೆಯ ಕಾರ್ಯಗಳು ನಡೀತಾ ಇದೆ. ನಾಳೆ ಅದು ನಿಜವಾಗ್ಲೂ ಕೂಡ ಅದ್ಭುತ. ಮೈಸೂರು ದಸರಾ ಎಷ್ಟೊಂದು ಸುಂದರ ಅಂತೇಳಿ ನಾವೆಲ್ಲರೂ ಕೂಡ ಹೇಳ್ತೀವಿ. ಆ ಕ್ಷಣ ಜಂಬೂ ಸವಾರಿಯ ಕ್ಷಣನೂ ಕೂಡ ಇನ್ನೇನು ಒಂದೇ ದಿನ ಮಾತ್ರ ಬಾಕಿ ಇರೋದು. ಆ ಹಿನ್ನೆಲೆಯಲ್ಲಿ ಇವತ್ತು ಆಯುಧ ಪೂಜೆಯ ಹಿನ್ನೆಲೆಯಲ್ಲಿ ಸಾಕಷ್ಟು ಸಿದ್ಧತೆಗಳೆಲ್ಲವೂ ಕೂಡ ಆಗ್ತಾ ಇದೆ. ಬೆಳಗ್ಗೆಯಿಂದನೂ ಕೂಡ ಅರಮನೆ ಆವರಣದಲ್ಲಿ ವಿವಿಧ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳಿದ್ದಾವೆ ಮತ್ತು ಆವರಣದಲ್ಲಿರುವಂತಹ ನಿಮಗೆ ಈ ಹಿಂದೆ ಇದ್ದಂತ ನಿಮಗೆ ದೋಪಕರಣಗಳಿರ್ಬೋದು, ಫಿರಂಗಿಗಳಿರ್ಬೋದು, ಅವುಗಳಿಗೆಲ್ಲವಕ್ಕೂ ಕೂಡ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಇಷ್ಟು ಮಾತ್ರ ಅಲ್ಲ, ಈಗಾಗಲೇ ನಿಮ್ಮ ಪಟ್ಟದ ಆನೆ, ಕುದುರೆ ಎಲ್ಲವಕ್ಕೂ ಕೂಡ ಪೂಜೆ ಮಾಡ್ತಿರುವಂತ ದೃಶ್ಯ ಕೂಡ ಕಂಡು ಬರ್ತಾ ಇದೆ. ಹಾಗಾದ್ರೆ ಆವರಣದ ಒಳಗಡೆ ಇವತ್ತು ಏನೆಲ್ಲ ಕಾರ್ಯಗಳು ನಡೆಯುತ್ತೆ ಮತ್ತು ನಾಳೆ ಪ್ರಮುಖ ಘಟ್ಟ ಏನ್ ಕಾರ್ಯಗಳಾಗುತ್ತೆ? ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಬನ್ನಿ ಬಗ್ಗೆ ಮಾತಾಡಲಿಕ್ಕೆ ಮೈಸೂರು ಅರಮನೆ ಆವರಣದಲ್ಲಿರುವಂತಹ ಮೈಸೂರು ಅರಮನೆಯಲ್ಲಿರುವಂತಹ ಅರ್ಚಕರು ಗಣೇಶ್ ಶಾಸ್ತ್ರಿ ಅವರು, ಅವ್ರನ್ನೇ ಮಾತಾಡ್ತಾನ. ಶ್ರೀಗಳೇ, ಇವತ್ತು ಏನೇನು ಪ್ರಮುಖ ಕಾರ್ಯಕ್ರಮಗಳು ಆಗತ್ತೆ? ಬೆಳಗ್ಗೆಯಿಂದ ಏನಾಗುತ್ತೆ ಸ್ವಾಮಿ? ಇವತ್ತು ಬೆಳಗ್ಗೆನೆ ಚಂಡಿಕಾ 6 ಗಂಟೆಯಲ್ಲೇ ಚಂಡಿಕಾ ಹೋಮ ಪೂಜೆಗಳು ನೆರವೇರ್ತು. ಈಗ 9:15 ರಿಂದ 10:15ವರೆಗೆ ಒಳ್ಳೆ ಲಗ್ನ ಇದೆ, ಶುಭ ಲಗ್ನ ಇದೆ. ಅದರಿಂದ ಈಗ ಆಯುಧ ಪೂಜೆ ಐತೆ. ಮೇಲ್ಗಡೆ ಕತ್ತಿ ಹಾಗೂ ಆಯುಧಗಳನ್ನು ಪೂಜೆ ಮಾಡಿ ಮಹಾಸ್ವಾಮಿಯವರು ತೊಟ್ಟಿಗೆ ಬರ್ತಾರೆ. ತೊಟ್ಟಿಗೆ ಬಂದ್ಮೇಲೆ ಪಟ್ಟದಸು, ಪಟ್ಟದ ಕುದುರೆ, ಪಟ್ಟದೊಂಟೆ, ಪಟ್ಟದಾನೆಯನ್ನ ಪೂಜೆನ ನೆರವೇರಿಸ್ತಾರೆ. ನಂತರ ಅದು ಪೂಜೆ ನೆರವೇರಿಸಿದ ಮೇಲೆ ಪಟ್ಟದಾನೆ, ಪಟ್ಟದ ಕುದುರೆ ಎಲ್ಲ ನೆರವೇರಿಸಿದ ನಂತರ ಅವರು ಬಂದು ಇಲ್ಲಿ ಆಯುಧ ಪೂಜೆಯನ್ನು ನೆರವೇರಿಸ್ತಾರೆ. ಆಯುಧ ಪೂಜೆ ಆದ ನಂತರ ಅವರು ಶಮಿ ಪೂಜೆಗೆ ಹೋಗಿ ನಂತರ ಮೇಲೋಗುತ್ತೆ. ಅಷ್ಟು ಇವತ್ತಿನ ದಿನದ ಕಾರ್ಯಕ್ರಮಗಳು. ನಾಳೆ ಏನು ಕಾರ್ಯಕ್ರಮ ಇರುತ್ತೆ ಬೆಳಗ್ಗೆಯಿಂದ? ಸ್ವಾಮಿ, ಅದು ಸಿಂಹಾಸನ ಪಾಂಡವರ ಕಾಲದ್ದು. 400 ವರ್ಷಗಳಿಂದ ಇದು ನಡ್ಕೊಂಡ್ ಬಂದಿದೆ. ಅಲ್ಲಿ ದರ್ಬಾರ್ಲಿ ಪೂಜೆ ನಡೆಯುತ್ತೆ. ಪೂಜೆ ಆದ ನಂತರ ದರ್ಬಾರ್ನಿಂದ ಅವರು ಬಂದು ಇಲ್ಲಿ ಪುನಃ ಪಟ್ಟದ ಕತ್ತಿ, ಆನೆ ಎಲ್ಲ ಬರುತ್ತೆ. ಆನೆ ಎಲ್ಲ ಬಂದಾಗ ಅವರು ಬಂದು ಅದನ್ನು ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ಅವರು ಅಂಬಾರಿಯನ್ನು ಪೂಜೆ ಮಾಡ್ತಾರೆ. ಇಲ್ಲೇ ಮಾಡಿ ಅಂಬಾರಿನ ಇಲ್ಲೇ ಕೆಳಗೆ ಪೂಜೆ ಆಗುತ್ತೆ. ಅಂಬಾರಿ ಪೂಜೆ ಆದ ನಂತರ ಅವರು ಆ ಆನೆ ಮೇಲೆ ಅಂಬಾರಿ ಕೂರಿಸಿ ಸರ್ಕಾರ ಸನ್ಮಾನಿ ಮುಖ್ಯಮಂತ್ರಿಗಳು ಪೂಜೆ ಮಾಡ್ತಾರೆ. ಅದಾದ್ಮೇಲೆ ಬನ್ನಿ ಮಂಟಪಕ್ಕೆ ಹೋಗುತ್ತೆ. ಬನ್ನಿ ಮಂಟಪದಲ್ಲಿ ಶಮಿ ಪೂಜೆಯನ್ನು ನೆರವೇರಿಸಿ ನಂತರ ವಾಪಸ್ ಬರ್ತಾರೆ. ವಾಪಸ್ ಬಂದ ಮೇಲೆ ಅವರು ಕಂಕಣ ಬಿಚ್ಚೋದು. ಅಲ್ಲಿವರೆಗೂ ಕಂಕಣ ಬಿಚ್ಚಲ್ಲ. ಈ ಹಿಂದೆ ರಾಜ ಮಹಾರಾಜರು ಇರುವಂತಹ ಕಾಲದಲ್ಲಿ ಆಗ್ತಿದ್ದಂತ ಕಾರ್ಯಕ್ರಮಕ್ಕೂ ಈಗ ನಡೀತಿರುವಂತಹ ಕಾರ್ಯಕ್ರಮಕ್ಕೂ ವ್ಯತ್ಯಾಸಗಳೇನಾದ್ರೂ ಇದೆಯಾ? ಇಲ್ಲ, ಆಗಿಂದಲೂ ಹೇಗೆ ನಡ್ಕೊಂಬಂತೋ ಹಾಗೆ ನಡ್ಕೊಂಡ್ ಬರ್ತಿದ್ದೆ. ಇವರು ಕಾಲದಲ್ಲಿ ಇನ್ನೂ ತುಂಬಾ ಚೆನ್ನಾಗಿ ಸಂಸದರಾದ ಮೇಲೆ ಎಲ್ಲಾ ಮೈಸೂರು ಎಲ್ಲ ಅಭಿವೃದ್ಧಿ ಮಾಡಿದ್ರು. ಸಾಕಷ್ಟು ಜನಗಳ ಜೊತೆ ಸಾಮಾನ್ಯ ಪ್ರಜೆದಂತೆ ಪಾಪ ಎಲ್ಲ ವರ್ತಿಸ್ತಾರೆ. ನಮ್ಮ ಕಷ್ಟ ಸುಖಗಳನ್ನು ಹೇಳ್ಕೊತೀವಿ. ನಾನು ಸುಮಾರು ಒಂದು 10 ಸಲ ಅವರ ಹತ್ರ ಹೋಗಿದ್ದೀನಿ. ಪಾಪ ನನ್ನ ಪ್ರಶ್ನೆ ಇರೋದು ಶ್ರೀಗಳೇ, ಕಾರ್ಯಕ್ರಮಗಳು ಅಂದ್ರೆ ಈ ಹಿಂದೆ ಅದ್ದೂರಿಯಾಗಿ ನಡೀತಾ ಇತ್ತು, ಮಂತ್ರಿಗಳು ಇರ್ತಾ ಇದ್ರು, ದಿವಾನರು ಇರ್ತಾ ಇದ್ರು. ಸೊ ಈಗ ಆಗಿನ ಇದಕ್ಕೂ ಈಗೂ ಹೋಲಿಕೆ ಮಾಡಿದ್ರೆ ಹಾಗೆ ಮಾಡ್ತಾ ಇದ್ದಾರೆ. ಈಗಲೂ ಅವೆಲ್ಲ ಉಂಟು. ಕೆಲವರು ಬಿಳಿ ಡ್ರೆಸ್ ಹಾಕೊಂಬಂದಿಲ್ವೇ, ಕೆಲವರು ಸೈನಿಕರ ತರ ಹಸಿರು ಡ್ರೆಸ್ ಹಾಕಿದ್ದಾರೆ, ಕೆಲವರು ಕಪ್ಪು ಡ್ರೆಸ್ ಹಾಕಿದ್ದಾರೆ. ಈಗಲೂ ಅದೇ ತರಾನೇ ಹಿಂದೆನೂ ಹೀಗೆ ಇತ್ತು. ಪ್ರತಿ ಮಯೂರ ಪಿಕ್ಚರ್ ತೋರಿಸಿದ್ರು ಇದನ್ನೆಲ್ಲ ಅದ್ಭುತವಾಗಿ. ಅದೇ ತರ ಈಗಲೂ ನಡೆಯುತ್ತೆ. ಇವರು ಅದೇ ತರಾನೇ ಬಂದು ಅದಕ್ಕಿಂತಲೂ ಚೆನ್ನಾಗಿ ನೆರವೇರಿಸ್ತಾ ಇದ್ದಾರೆ. ಖಾಸಗಿ ದರ್ಬಾರ್ ಬಗ್ಗೆ ನೀವು ನೆನ್ಪು ಮಾಡ್ಕೊಂಡು ಹೇಳೋದಾದ್ರೆ ಹೇಗೆ ನಡೆಯುತ್ತೆ? ಖಾಸಗಿ ದರ್ಬಾರು ಹಿಂದಿನಿಗಿಂತಲೂ ಈಗಲೇ ತುಂಬಾ ಅದ್ಭುತವಾಗಿ ನಡೀತಿದೆ. ನಮ್ಮ ಯದುವೀರ ಒಡೆಯರ ಕಾಲದಲ್ಲೇ, ಮಹಾರಾಜರ ಕಾಲದಲ್ಲೇ ಬಹಳ ಅದ್ಭುತವಾಗಿದೆ. ನೋಡಕ್ಕೆ 2 ಕಣ್ಣು ಸಾಲದು, ಅಷ್ಟರ ಮಟ್ಟಿಗೆ ಇದೆ. ಪಾಪ ಹಾಗೇ ಸ್ಪಂದಿಸ್ತಾರೆ. ಎಲ್ಲರನ್ನೂ ತನ್ನ ಮನೆಯವರಂತೆ ಕಾಣ್ತಾರೆ ಜನಗಳನ್ನ. ಇಂಥ ಒಂದು ನಾವೇ ಅಂಬಾರಿ ಬಗ್ಗೆ ಹೇಳೋದಾದ್ರೆ ಶ್ರೀಗಳೇ, ಅದು ಚಿನ್ನದ ಲೇಪಿತನ ಅಥವಾ ಸಂಪೂರ್ಣವಾಗಿ ಚಿನ್ನನ? ಯಾಕಂದ್ರೆ ಚಿನ್ನ, ಸಂಪೂರ್ಣವಾಗಿ ಚಿನ್ನ ಅಂಬಾರಿ. ಅದು ಅಮ್ಮ ಅವರ ಇದರಲ್ಲಿ ಇದೆ. ಅದನ್ನ ಈ ಸಲ ಎಲ್ಲ ಮಾಡಿಸಿ ತಂದಿದ್ದಾರೆ. ಈ ಸಲ ಅದ್ಭುತವಾಗಿ ನಡೆಯುತ್ತೆ ಪೂಜೆ. ಪ್ರತಿ ವರ್ಷ ನಡೆದಿದ್ದಕ್ಕಿಂತಲೂ ಈ ಸಲ ತುಂಬಾ ಚೆನ್ನಾಗಿ ಮಾಡ್ತಾರೆ, ಅದ್ಭುತವಾಗಿ ಪ್ರತಿಯೊಂದು. ಈ ಮೈಸೂರು ಮಹಾರಾಜರು ತೊಡುವಂತ ಪೋಷಾಕ ಏನಿದೆಯಲ್ಲ, ಅದೆಲ್ಲದೂ ಕೂಡ ಧರಿಸು ಹೇಗೆ? ಮತ್ತು ಅದು ಬಂಗಾರ ಏನಾದ್ರು ಇರುತ್ತಾ? ವಜ್ರ ಎಲ್ಲ ವಜ್ರ ಬಂಗಾರ ಎಲ್ಲ ಒರಿಜಿನಲ್ ಚಿನ್ನನೇ. ಎಲ್ಲ
ವರ್ಜದ್ದು ಹಾರ ಇವೆಲ್ಲ ಹಾಕೊಂಡ್ಬರ್ತಾರೆ. ಏನೇನು ಹಾಕ್ತಾರೆ ಒಂಚೂರು ಹೇಳಿ, ಎಕ್ಸ್ಪ್ಲೇನ್ ಮಾಡಿ. ಅವರು ನವರತ್ನ ಮಾಲೆ, ಅವರು ಕಂಠಿಹಾರ ಪ್ರತಿಯೊಂದು ಇರುತ್ತೆ ಅವ್ರ ಹತ್ರ. ಕಂಠಿಹಾರ, ನವರತ್ನ ಮಾಲೆ ಎಲ್ಲ ಹಾಕಿರ್ತಾರೆ ಅವರು ಪ್ರತಿಯೊಂದು. ಇದು ಮೈಸೂರು ಅರಮನೆ ಆವರಣದಲ್ಲಿ ಅರ್ಚಕರು, ಮೈಸೂರು ಅರಮನೆಯಲ್ಲಿ ಮಾಡುವಂತ ಅರ್ಚಕರು ಏನಿದಾರಲ್ಲ ಅವರು ಕೊಟ್ಟಂತ ಮಾಹಿತಿ ನಿಜವಾಗ್ಲೂ ಅದ್ಭುತ. ಬೆಂಗಳೂರಿಂದ, ಮೈಸೂರಿಂದ ಕ್ಯಾಮರಾ ಪರ್ಸನ್ ವಿಶ್ವನಾಥ್ ತಾವೇರಿ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.